ಹಲೋ ನಮಸ್ತೆ, ಸ್ಯಾಂಡಲ್ವುಡ್ ಸಿಗ್ನೇಚರ್ಗೆ ಸ್ವಾಗತ. ನಾನು ನಿಮ್ಮ ಹರೀಶ್ ಗೌಡ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಡಿ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ 10 ಬೆಸ್ಟ್ ಮೂವೀಸ್ ಆಫ್ ಡಿ ಬಾಸ್ ದರ್ಶನ್. ನಂಬರ್ 10 ಅನಾಥರು. ಇದು ತಮಿಳಿನ ಪಿತಾಮಗನ್ ಸಿನಿಮಾದ ರಿಮೇಕ್. 3 ಜನ ಅನಾಥರ ಕಥೆ ಇರುವ ಈ ಸಿನಿಮಾದಲ್ಲಿ ಜನರಿಗೆ ಟೋಪಿ ಹಾಕಿ ಹಣ ಸಂಪಾದಿಸುವ ಸತ್ತಿನ ಪತ್ರದಲ್ಲಿ ದರ್ಶನ್ ಅವರು ಅಭಿನಯಿಸಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್ ಹಾಗೆ ಎಮೋಷನಲ್ ಎಕ್ಸ್ಪ್ರೆಷನ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ವರ್ಕೌಟ್ ಆಗಿದೆ. ನಂಬರ್ 9 ಕಲಾಸಿಪಳ್ಯ. ದರ್ಶನ್ ಅವರೇ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ಅವ್ರ ಸುತ್ತಮುತ್ತಲಿನವರು ದರ್ಶನ್ ಕೆರಿಯರ್ ಮುಗಿದೋಯ್ತು, ಇನ್ನು ಅವ್ರ ಸಿನಿಮಾಗಳು ಓಡೋದಿಲ್ಲ ಅಂತ ಮಾತಾಡ್ಕೊಳ್ತಿದ್ರಂತೆ. ಆದರೆ ಕಲಾಸಿಪಳ್ಯ ಸಿನಿಮಾ ರಿಲೀಸ್ ಆದಮೇಲೆ ಆಗಿದ್ದು ಇತಿಹಾಸ. ದರ್ಶನ್ ಕೆರಿಯರ್ನ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ಸ್ ಅಂತ ಹೇಳ್ಬೋದು. ಕಲಾಸಿಪಳ್ಯದಲ್ಲಿ ಕೆಂಚನಾಗಿ ದರ್ಶನ್ ನಮ್ಮನ್ನೆಲ್ಲ ರಂಜಿಸಿದ್ರೆ, ಜೊತೆಗೆ ಸಾಧು ಕೋಕಿಲ ಮತ್ತು ಬುಲೆಟ್ ಪ್ರಕಾಶ್ ಜೋಡಿ ಒಂದು ಮೋಡಿನೇ ಮಾಡ್ತು. ಒಂದು ಪಕ್ಕಾ ಮಾಸ್ ಮಸಾಲಾ ಪ್ಯಾಕೇಜನ್ನು ತಯಾರಿಸಿದ ಓಂ ಪ್ರಕಾಶ್ ರಾವ್ ಕೇವಲ ದರ್ಶನ್ ಫ್ಯಾನ್ಸ್ಗಷ್ಟೇ ಅಲ್ಲದೆ ಎಲ್ಲ ಸಿನಿಮಾ ಫ್ಯಾನ್ಸ್ಗೂ ಭರ್ಜರಿ ಭೋಜನನ ಉಣಬಡಿಸಿದ್ರು. ನಂಬರ್ 8 ಲಾಲಿ ಹಾಡು. ದರ್ಶನ್ ಅಂದರೆ ಬರೀ ಮಾಸ್ ಸಿನಿಮಾ ಅಂತ ತಿಳ್ಕೊಂಡಿರೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ ಅವರು ತುಂಬ ಒಳ್ಳೊಳ್ಳೆ ಕ್ಲಾಸ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಲಾಲಿ ಹಾಡು. ಹಳ್ಳಿಯಿಂದ ಬರೋ ಪುಟ್ಟಸ್ವಾಮಿ ಅಲಿಯಸ್ ಆನಂದ್ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗ್ತಾನೆ. ತನ್ನ ಪ್ರೀತಿನ ಕಳ್ಕೊಂಡ್ಮೇಲೆ ಆನಂದ್ ಪ್ರೊಫೆಷನ್ ಬಗ್ಗೆನೇ ಆಸಕ್ತಿ ಕಳ್ಕೊಳ್ತಾನೆ. ಆ ಆನಂದ್ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರೋ ಕತೆ ಹೊಂದಿರೋ ಈ ಸಿನಿಮಾ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸಿನಿಮಾದ ಹಾಡುಗಳು ಕೂಡ ಆ ಟೈಮಲ್ಲಿ ದೊಡ್ಡ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ವು. ಈ ಸಿನಿಮಾಗೆ 2003 ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಸ್ನ 3rd ಬೆಸ್ಟ್ ಫಿಲಮ್ ಅನ್ನೋ ಅವಾರ್ಡ್ ಕೂಡ ಬಂತು. ನಂಬರ್ 7 ನವಗ್ರಹ. ದರ್ಶನ್ ಸಿನಿಮಾಗಳಲ್ಲಿ ಕತೆ ಹೆಚ್ಚು ಕಡಿಮೆ ಒಂದೇ ಥರ ಇದೆ ಅಂತ ಆರೋಪ ಮಾಡೋರಿಗೆ ಅಪವಾದ ಅನ್ನೋಂತೆ ಬಂದಂಥ ಸಿನಿಮಾ ನವಗ್ರಹ. ಈ ಸಿನಿಮಾದ ವಿಶೇಷ ಏನು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ದಿಗ್ಗಜ 9 ಕಳನಟರ ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿದಂತಹ ಸಿನಿಮಾನೇ ನವಗ್ರಹ. ದರ್ಶನ್ ರವರು ತಮ್ಮ ಇಮೇಜನ್ನು ಪಕ್ಕಕ್ಕಿಟ್ಟು ಪೂರ್ಣ ಪ್ರಮಾಣದ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ಳೋ ಮೂಲಕ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ರು. ಈ ಸಿನಿಮಾದಲ್ಲಿನ ದರ್ಶನ್ ರವರ ಮ್ಯಾನರಿಸಮ್ ಮತ್ತು ಡೈಲಾಗ್ಸ್ ಅವರ ಫ್ಯಾನ್ಸ್ಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಂಬರ್ 6 ಗಜ. ಒಂದು ಹಂತದಲ್ಲಿ ದರ್ಶನ್ ರವರ ಸಿನಿಮಾಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾ ಇರಲಿಲ್ಲ. ಸಿನಿಮಾ ಎಷ್ಟೇ ಚೆನ್ನಾಗಿದ್ರೂ ಕೂಡ ಯಾವುದೋ ಕಾರಣಕ್ಕೆ ಸಾಧಾರಣ ಯಶಸ್ಸನ್ನಷ್ಟೇ ಕಾಣ್ತಾ ಇದ್ವು. ಆ ಟೈಮಲ್ಲಿ ಬಂದಂಥ ಸಿನಿಮಾ ಗಜ. ಈ ಸಿನಿಮಾದಲ್ಲಿ ದರ್ಶನ್ ಫ್ಯಾನ್ಸ್ ದರ್ಶನ್ ಅವರಿಂದ ಬಯಸೋ ಎಲ್ಲ ಅಂಶಗಳು ಇದು. ಕಾಮಿಡಿ, ಸೆಂಟಿಮೆಂಟ್, ಎಮೋಷನ್ಸ್, ಮಾಸ್, ಫೈಟ್ಸ್, ಸಾಂಗ್ಸ್ ಎಲ್ಲವೂ. ಒಂದು ಒಳ್ಳೆ ಕತೆ ಜೊತೆಗೆ ಇಷ್ಟೆಲ್ಲ ಅಂಶ ಇರುವಾಗ ಸಿನಿಮಾ ಹಿಟ್ಟಾಗದೇ ಇರೋದಕ್ಕೆ ಹೇಗೆ ಸಾಧ್ಯ? ಗಜ ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು. ತೆಲುಗಿನ ಭದ್ರಾ ಸಿನಿಮಾದ ರೀಮೇಕ್ ಆದ ಈ ಸಿನಿಮಾ ತೆಲುಗಿನಲ್ಲಿ ಯಾವ ಮಟ್ಟದಲ್ಲಿ ಯಶಸ್ಸು ಕಾಣ್ತೋ ಅದಕ್ಕಿಂತ ದೊಡ್ಡ ಯಶಸ್ಸನ್ನು ಕನ್ನಡದಲ್ಲಿ ಕಾಣ್ತು. ಈ ಸಿನಿಮಾದ ಹಾಡುಗಳು ಕ್ರಿಯೇಟ್ ಮಾಡಿದ ಹವಾ ಅಷ್ಟಿಷ್ಟಲ್ಲ ಬಿಡಿ. ನಂಬರ್ 5 ನಮ್ಮ ಪ್ರೀತಿಯ ರಾಮು. ಈ ಲಿಸ್ಟ್ನಲ್ಲಿರೋ ಎಲ್ಲ ಸಿನಿಮಾಗಳು ಹಿಟ್ ಆದಂಥವೆ, ಆದರೆ ಈ ಸಿನಿಮಾ ಹಿಟ್ ಆಗಲಿಲ್ಲ. ಒಂದು ವೇಳೆ ಈ ಸಿನಿಮಾ ಹಿಟ್ಟಾಗಿದ್ದರೆ ದರ್ಶನ್ ಅವರ ಸಿನಿ ಜರ್ನಿಯಲ್ಲಿ ಈ ತರಹದ ಇನ್ನೂ ಅನೇಕ ಸಿನಿಮಾಗಳನ್ನು ನೋಡೋ ಅವಕಾಶ ನಮಗೆ ಸಿಗ್ತಿತ್ತೇನೋ. ಈ ಸಿನಿಮಾದ ಸೋಲು ಸ್ವತಃ ದರ್ಶನ್ ಅವರನ್ನು ಕೂಡ ತುಂಬ ಕಾಡಿಸಿತ್ತು. ಹಳ್ಳಿಯ ಕುರುಡು ಗಾಯಕನ ಪಾತ್ರವನ್ನು ತುಂಬ ಪ್ರೀತಿ ಮತ್ತು ಶ್ರದ್ಧೆಯಿಂದ ದರ್ಶನ್ ಅವರು ಮಾಡಿದರು. ಈ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದರಿಂದ ಇಂಥ ಒಂದು ಒಳ್ಳೆಯ ಕತೆ ಇರೋ ಸಿನಿಮಾ ಖಂಡಿತ ಹಿಟ್ ಆಗೇ ಆಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಅದು ಹಾಗಾಗಲಿಲ್ಲ. ಸೋಲು ಗೆಲುವಿನ ಆಚೆಗೆ ಈ ಸಿನಿಮಾದಲ್ಲಿ ದರ್ಶನ್ ರವರ ಅಭಿನಯ ಅತ್ಯದ್ಭುತ. ಹಾಗೆಯೇ ದರ್ಶನ್ ರವರ ಅಭಿಮಾನಿಗಳ ಪಾಲಿಗೆ ಈ ಸಿನಿಮಾ ಯಾವತ್ತಿದ್ರೂ ವಿಶೇಷ. ನಂಬರ್ 4 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದರ್ಶನ್ ಅಭಿಮಾನಿಗಳಿಗೆ ಅವರನ್ನು ಐತಿಹಾಸಿಕ ಪಾತ್ರವೊಂದರಲ್ಲಿ ನೋಡಬೇಕು ಅನ್ನೋ ಆಸೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನು ಈಡೇರಿಸಿದ ಸಿನಿಮಾನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಗುರುತಿಸಿಕೊಳ್ಳುವ ನಮ್ಮ ಕನ್ನಡದವರೇ ಆದ ರಾಯಣ್ಣನ ಪಾತ್ರದಲ್ಲಿ ದರ್ಶನ್ ರವರು ಅದ್ಭುತವಾಗಿ ಅಭಿನಯಿಸಿದರು. ಈ ಅಭಿನಯಕ್ಕಾಗಿ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಹಾಗೂ ಸೈಮಾ ಅವಾರ್ಡ್ ಎರಡೂ ಕೂಡ ಬಂತು. ನಂಬರ್ 3 ಸಾರಥಿ. ಈ ಸಿನಿಮಾನ ದರ್ಶನ್ ಅಭಿಮಾನಿಗಳು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸಿನಿಮಾದ ಬಿಡುಗಡೆಯ ಸಂದರ್ಭ ದರ್ಶನ್ ಅಭಿಮಾನಿಗಳಿಗೆ ಒಂದು ಕಹಿ ಸಂದರ್ಭ. ಅವರ ವೈಯಕ್ತಿಕ ಜೀವನದ ಏರುಪೇರಿಂದಾಗಿ ದರ್ಶನ್ ರವರು ಜೈಲಿಗೆ ಹೋಗೋ ಥರ ಆಯಿತು. ಈ ಸಿನಿಮಾ ರಿಲೀಸ್ ಆದಾಗ ಕೂಡ ಅವರು ಹೊರಗಡೆ ಇರಲಿಲ್ಲ. ಆದರೆ ಅದು ಯಾವ ಶುಭಗಳಿಗೆಲ್ಲಿ ಈ ಸಿನಿಮಾ ಬಿಡುಗಡೆ ಆಯಿತೋ, ಸಿನಿಮಾ ಬಿಡುಗಡೆ ಆಗ್ತಿದ್ದಂಗೆ ದರ್ಶನ್ ಅವರು ಹೊರಗಡೆ ಬಂದರು. ಅಷ್ಟೇ ಅಲ್ಲ, ಈ ಸಿನಿಮಾ ಯಾವ ಮಟ್ಟದ ಯಶಸ್ಸನ್ನು ಕಾಣ್ತು ಅಂತ ಹೇಳಿದ್ರೆ
ಅವರ ಅಭಿಮಾನಿಗಳಿಗೆ ಆ ಎಲ್ಲ ಕಹಿ ಘಟನೆ ಮರೆತು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಹೊಸ ಕಾರಣ ಸಿಕ್ತು. ಎಷ್ಟೋ ವರ್ಷಗಳ ನಂತರ ದರ್ಶನ್ ಅವರಿಗೆ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಮತ್ತೆ ಸಿಕ್ತು. ನಂಬರ್ 2, ಕರಿಯ. ಈ ಸಿನಿಮಾ ದರ್ಶನ್ ಅವರ ಕೆರಿಯರ್ನಲ್ಲಿ ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು. ಜೋಗಿ ಪ್ರೇಮ್ ನಿರ್ದೇಶನದ ಈ ಕಲ್ಟ್ ಸಿನಿಮಾ ಅದರ ನಿರೂಪಣೆಯಿಂದನೇ ಎಲ್ಲರ ಗಮನ ಸೆಳೀತು. ಈ ಸಿನಿಮಾದ ಕೆಂಚಲೋ ಮಂಚಲೋ ಸಾಂಗ್ ಯಾವ ಲೆವೆಲ್ಗೆ ಹಿಟ್ಟಾಗಿತ್ತಂದರೆ ಯಾವುದೇ ಆರ್ಕೆಸ್ಟ್ರಾದಲ್ಲಾದರೂ ಈ ಹಾಡನ್ನು ಹಾಡದೆ ಆರ್ಕೆಸ್ಟ್ರಾ ಮುಗಿತಾನೇ ಇರಲಿಲ್ಲ. ಕರಿಯ ಸಿನಿಮಾ ತನ್ನ ಮೊದಲ ರಿಲೀಸ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇನು ಕಾಣಲಿಲ್ಲ. ಆದರೆ ಸಿನಿಮಾದ ಬಗ್ಗೆ ಹೋಪಿದ ನಿರ್ದೇಶಕರು ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡಿದ್ರು. ಆಗ ಇತಿಹಾಸನೇ ಸೃಷ್ಟಿ ಮಾಡ್ತು. ಶಿವಣ್ಣ ಅವರ ಕೆರಿಯರ್ನಲ್ಲಿ ಓಂ ಸಿನಿಮಾ ಹೇಗೋ, ದರ್ಶನ್ ಅವರ ಕೆರಿಯರ್ನಲ್ಲಿ ಕರಿಯ ಸಿನಿಮಾ ಕೂಡ ಹಾಗೇನೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಕರಿಯ ಇದುವರೆಗೂ 100ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿದೆ. ನಂಬರ್ 1, ಮೆಜೆಸ್ಟಿಕ್. ದರ್ಶನ್ ರವರ 50 ಸಿನಿಮಾ ಬಂದರು, 100 ಸಿನಿಮಾ ಬಂದರು, ಮೆಜೆಸ್ಟಿಕ್ನ ದಾಸನನ್ನು ಮರೆಯೋದಕ್ಕೆ ನಮ್ಗೆ ಹೇಗೆ ಸಾಧ್ಯ ಹೇಳಿ? ಅದಕ್ಕೆ ಅಲ್ವಾ ದರ್ಶನ್ ರವರು ಎಲ್ಲ ಕಡೆ ಹೇಳೋದು ನಾನು ನಿಮ್ಮ ಪ್ರೀತಿಯ ದಾಸ ಅಂತ. ಒಂದು ಕಡೆ ರೌಡಿಸಮ್, ಮತ್ತೊಂದು ಕಡೆ ಪ್ರೀತಿ, ಅವೆರಡರ ಮಧ್ಯೆ ಒದ್ದಾಡೋ ದಾಸ. ದರ್ಶನ್ ರವರ ಅಭಿನಯವನ್ನು ನೋಡಿದ ಯಾರೇ ಆದರೂ ನಾಯಕನಾಗಿ ಅದು ಅವರ ಮೊದಲ ಸಿನಿಮಾ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾ ಕನಸನ್ನು ಹೊತ್ತು ಬಂದಿದ್ದ ಒಬ್ಬ ಸಾಮಾನ್ಯ ನಟನನ್ನು ಇವತ್ತು ನಮ್ಮ ಮುಂದೆ ಒಬ್ಬ ದೊಡ್ಡ ಸ್ಟಾರನ್ನಾಗಿ ನಿಲ್ಲಿಸಿರುವಂತಹ ಪಾತ್ರವೇ ದಾಸ. ಇದು ನಮ್ಮ ಲಿಸ್ಟ್. ನಿಮ್ಮ ಪ್ರಕಾರ ದರ್ಶನ್ ರವರ ಟಾಪ್ 10 ಸಿನಿಮಾ ಯಾವುದು? ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಶುಭ ದಿನ.